ಅವತ್ತು ರಾತ್ರಿ ನಿಜವಾಗ್ಲೂ ಮದ್ದೂರಲ್ಲಿ ಆಗಿದ್ದೇನು? ಆಯ್ತೈತೆ ಅಂದ್ರೆ ಮುಸ್ಲಿಮ್ಸ್ ಅವ್ರಿಗೆ ಫುಲ್ ಸಪೋರ್ಟ್ ಕೊಡ್ತಾವ್ರೆ ಸರ್. ಒಂದು ಕಾಲದಲ್ಲಿ ಎಲ್ಲಾ ಧರ್ಮದವರು ಸೇರ್ಕೊಂಡು ಮಾಡ್ತಿದ್ದಂತ ಗಣೇಶ ಹಬ್ಬ ಈಗ ಬರೀ ಒಂದು ಧರ್ಮಕ್ಕೆ ಮಾತ್ರ ಯಾಕೆ ಸೀಮಿತ ಆಗಿದೆ? ಬರೀ ಗಣೇಶನ್ ತಗೊಂಡು ಹೋಗಿದ್ದಕ್ಕಷ್ಟೇ. ಈಗ ಅವ್ರು ಬರ್ಬೋದು, ಮನೆ ಹತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಂಗ್ ಹಾಕೊಂಡು ಅವ್ರು ಕೂಗ್ಬೋದು, ನಾವು ಕೂಗಂಗಿಲ್ಲ. ಇದರಿಂದ ಯಾರ್ದಾದ್ರೂ ಕೈವಾಡ ಇದೆಯಾ? ಸೊ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಆಗಸ್ಟ್ 11, 1983 ಮುಂಬೈನ ಪೈದೂನಿ ಅನ್ನೋ ಒಂದು ಏರಿಯಾದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಎಲ್ಲ ಹಿಂದೂಗಳು ಸೇರಿಕೊಂಡು ಸಂಗೀತ ಕಾರ್ಯಕ್ರಮ ಮಾಡ್ತಿರ್ತಾರೆ. ಅದೇ ಹೊತ್ತಿಗೆ ಅಲ್ಲಿ ಒಂದು ಮುಸ್ಲಿಂ ಮೆರವಣಿಗೆ ಪಾಸ್ ಆಗ್ತಿರುತ್ತೆ. ಆಗ ಅಲ್ಲಿ ಹಿಂದೂ ಮುಸ್ಲಿಂಗಳ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ಬಟ್ ಇದೇನು ಮೊದಲಲ್ಲ, ಇದಕ್ಕೆ ಮುಂಚೆ ಗುಜರಾತ್ನ ಪ್ರಭಾಸ್ ಪಟ್ಟಣದಲ್ಲಿ ಕೂಡ ಇದೇ ಥರದ ಜಗಳ ಆಗಿರುತ್ತೆ. ಸೊ ಮುಂಬೈಲಿ ಏನು ಚಿಕ್ಕ ಜಗಳವಾಗಿ ಸ್ಟಾರ್ಟ್ ಆಗಿತ್ತು ಅದು ಮುಂದೆ ಹೋಗ್ತಾ ಹೋಗ್ತಾ ಒಂದು ಕೋಮು ಗಲಭೆ ಆಗುತ್ತೆ. ಮೊದಲು ಏನು ಗುಜರಾತಿ ಹಿಂದೂಗಳು ಮತ್ತು ಮುಸ್ಲಿಮ್ಸ್ ಅವ್ರ ನಡುವೆ ನಡೀತು, ಇದು ಮುಂದೆ ಹೋಗ್ತಾ ಹೋಗ್ತಾ ಇಡೀ ನಗರಕ್ಕೆ ಹರಡು. ಆಗ ಮರಾಠಿ ಗಿರಣಿ ಕಾರ್ಮಿಕರೆಲ್ಲ ಒಟ್ಟಿಗೆ ಸೇರಿಕೊಂಡು ದೊಣ್ಣೆ ಹಿಡ್ಕೊಂಡು ರಸ್ತೆಗೆ ಇಳಿತಾರೆ. ಈ ಟೈಮಲ್ಲಿ ಪರಿಸ್ಥಿತಿ ತುಂಬ ಹದಗೆಟ್ಟೋಗುತ್ತೆ. ಈ ಗಲಭೆಲಿ ಎಷ್ಟು ಹಿಂಸಾಚಾರ ನಡೆಯುತ್ತೆ ಅಂದರೆ ಹತ್ತತ್ರ 75 ಜನ ಸತ್ತೋಗ್ತಾರೆ ಅಂತ ಮಾಹಿತಿ. ಕೊನೆಗೆ ಸಿಚುವೇಶನ್ ಎಷ್ಟು ಕೆಡುತ್ತೆ ಅಂದರೆ ಬ್ರಿಟಿಷರು ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ದಲೆ ಆರ್ಮಿನೇ ಕರಿಬೇಕಾಗುತ್ತೆ. ಇಂಥ ಟೆನ್ಸ್ ಸಿಚುವೇಶನ್ನಲ್ಲಿ ಬಾಲಗಂಗಾಧರ ತಿಲಕ್ ಅವರು ತಮ್ಮ ಪತ್ರಿಕೆ ಆದಂತಹ ಮರಾಠ ಮತ್ತು ಕೇಸರಿಯಲ್ಲಿ ಬ್ರಿಟಿಷರ ವಿರುದ್ಧ ಬರಿತಾ ಬರ್ತಾರೆ. ಅಂಡ್ ಆ ಟೈಮಲ್ಲಿ ಬಾಲಗಂಗಾಧರ ತಿಲಕ್ ಅವರು ಹಿಂದೂಗಳ ಪರವಾಗಿ ಸ್ಟ್ರಾಂಗ್ ಆಗಿ ವಾದ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರದ ಭೇದ ಭಾವ ಮತ್ತು ಅವರ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಿಂದನೇ ಈ ಎಲ್ಲ ಜಗಳ ಆಗ್ತಿರೋದು ಅಂತೇಳಿ ಅವ್ರ ಆರ್ಟಿಕಲಲ್ಲಿ ಬರಿತಾ ಬರ್ತಾರೆ. ಯಾಕಂದರೆ ಆಗಿನ ಬ್ರಿಟಿಷ್ ಗವರ್ನರ್ ಆದಂಥ ಲಾರ್ಡ್ ಹ್ಯಾರಿಸ್ ಅವರು ಈ ಎಲ್ಲ ಜಗಳಗಳಿಗೂ ಹಿಂದೂಗಳೇ ಕಾರಣ ಅಂತ ಹೇಳ್ತಾರೆ. ಅದನ್ನು ತಿಲಕರು ತೀವ್ರವಾಗಿ ವಿರೋಧಿಸ್ತಾರೆ. ಹಿಂದೂಗಳಿಗೆ ಕೂಡ ಹಕ್ಕಿದೆ, ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಇವರು ಇಲ್ಲಿ ತಗೊಳ್ಳೋ ಅಂಥ ಸ್ಟ್ಯಾಂಡಿಂದ ಬರೀ ಪುಣೆಯಿಂದ ಅಲ್ದಲೇ ಮುಂಬೈ ಮತ್ತು ಮಹಾರಾಷ್ಟ್ರದ ಹಲವು ಕಡೆಯಿಂದ ಇವರಿಗೆ ಸಪೋರ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬರೀ ತಿಲಕರೊಬ್ಬರೇ ಅಲ್ಲ, ಇವ್ರ ಥರನೇ ಇದ್ದಂತಹ ಅಗರ್ಕರ್, ದಿನ್ಶಾವಾಚ, ಗೋಖಲೆ ಇನ್ನೂ ಅನೇಕ ಲೀಡರ್ಗಳು ಬ್ರಿಟಿಷರ ವಿರುದ್ಧ ಟೀಕೆ ಮಾಡ್ತಾರೆ. ಇನ್ನು ಗಣೇಶ ಹಬ್ಬ ಪ್ರಚಾರಕ್ಕೆ ಬರೋಕ್ಕೂ ಮುಂಚೆನೇ ಮುಂಬೈಯಲ್ಲಿ ಮೊಹರಂ ಹಬ್ಬ ಫೇಮಸ್ ಆಗಿರುತ್ತೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಹಿಂದೂಗಳು ಕೂಡ ಈ ಹಬ್ಬದಲ್ಲೇ ಆಕ್ಟಿವ್ ಆಗಿರ್ತಾರೆ. ಪುಣೆಯ ದೊಡ್ಡ ದೊಡ್ಡ ಮರಾಠ ಸರ್ದಾರರ ವಾಡೆಗಳಲ್ಲೆಲ್ಲ ಮೊಹರಂನ ತಾಜಿಯಾಗಳನ್ನ ಇಡ್ತಿದ್ರಂತೆ. ಅಷ್ಟೇ ಯಾಕೆ, ಪ್ಲೇಗ್ ಬಂದಂಥ ಟೈಮಲ್ಲಿ ಮೊಹರಂ ಹಬ್ಬದ ಮೆರವಣಿಗೆ ಹೋಗ್ಬೇಕಾದ್ರೆ ಬ್ರಿಟಿಷರು ತಡಿಯಕ್ಕೆ ಬಂದಾಗ ಖುದ್ದು ತಿಲಕ್ ಅವರೇ ಇದನ್ನು ವಿರೋಧಿಸಿದ್ರು. ಹಿಂದೂ ಮುಸ್ಲಿಮ್ಗಳೆಲ್ಲ ಒಟ್ಟಿಗೆ ಸೇರಿ ಖುಷಿಯಾಗಿ ಮೊಹರಂ ಹಬ್ಬನ ನಡೆಸಬೇಕಾದ್ರೆ ಇದ್ದಕ್ಕಿದ್ದಂತೆ ಗಣೇಶೋತ್ಸವ ಯಾಕೆ ಪ್ರಚಲಿತಕ್ಕೆ ಬಂತು? ಇದಕ್ಕೆಲ್ಲ ಕಾರಣ 1893 ನಡೆದಂಥ ಅದೊಂದು ಚಿಕ್ಕ ಗಲಭೆ. ಈ ಎಲ್ಲ ಗಲಭೆಗಳಿಂದ ಮೊಹರಂ ಹಬ್ಬದಲ್ಲಿ ಭಾಗವಹಿಸ್ತಿದ್ದಂಥ ಎಲ್ಲ ಹಿಂದೂಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾರೆ. ಈಗ ಈ ಹಿಸ್ಟ್ರಿನೆಲ್ಲ ತಿಳ್ಕೊಂಡು ನಾವು ಪ್ರೆಸೆಂಟಿಗೆ ಬರೋದಾದರೆ ಒಂದು ವರದಿ ಪ್ರಕಾರ 1984 400 ತಾಜಿಯಾಗಳಿದ್ದು ಬರ್ತಾ 50ರಿಂದ 25 ಇಳಿತಾ ಬಂತು. ಸೊ ಇದೇ ಟೈಮಲ್ಲಿ ತಿಲಕರು 1894 ಮನೇಲೇ ಮಾಡ್ತಿದ್ದಂಥ ಗಣೇಶೋತ್ಸವ ಹಬ್ಬನ ಪಬ್ಲಿಕ್ಕಾಗಿ ಮಾಡಬೇಕು ಅಂತೇಳಿ ಎಲ್ಲ ಜನರನ್ನು ಪ್ರೇರೇಪಿಸ್ತಾರೆ. ಆದರೆ ಈ ಗಣೇಶೋತ್ಸವನ ಮೊದಲು ಸ್ಟಾರ್ಟ್ ಮಾಡಿದ್ದು ತಿಲಕ್ರೇನಾ ಅಥವಾ ಬಾಬು ಸಾಹೇಬ್ ರಂಗಾರಿನ ಅನ್ನೋದ್ರಲ್ಲಿ ಸ್ವಲ್ಪ ಗೊಂದಲ ಇದೆ. ಆದರೆ ತಿಲಕರಿಗಿದ್ದಂಥ ಪಾಪ್ಯುಲಾರಿಟಿ ಮತ್ತು ಅವ್ರ ಪತ್ರಿಕೆಗಿದ್ದಂಥ ಸ್ಟ್ರೆಂತಿಂದಾಗಿ ಈ ಗಣೇಶೋತ್ಸವ ಹಬ್ಬ ಇಡೀ ಮಹಾರಾಷ್ಟ್ರ ತುಂಬ ಹರಡ್ಕೊಂಡು. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಇಲ್ಲಿ ಬರೋವಂಥ ಪೈಲ್ವಾನ್ರುಗಳ ರೋಲ್. ಈ ಪೈಲ್ವಾನ್ರು ಏನು ಹಿಂದೂಗಳು ಮೊಹರಂ ಹಬ್ಬಕ್ಕೆ ಹೋಗ್ತಿದ್ರೋ ಅವರನ್ನು ತಡೆದು ನಿಲ್ಲಿಸೋದ್ರಲ್ಲಿ ಮತ್ತು ಈ ಗಣೇಶೋತ್ಸವ ಹಬ್ಬನ ಸಕ್ಸಸ್ಫುಲ್ಲಾಗಿ ನಡೆಸೋದ್ರಲ್ಲಿ ದೊಡ್ಡ ಪಾತ್ರನೇ ವಹಿಸಿದ್ರು. ಏನೀಗ ಗಣೇಶೋತ್ಸವ ಹಬ್ಬದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮ್ಗಳ ನಡುವೆ ನಡೀತಿರೋವಂಥ ಜಗಳ ಆಗಲೂ ಕೂಡ ಹೀಗೆ ಇದೆ. ಎಸ್, ಆರಂಭದ ವರ್ಷಗಳಲ್ಲೇ ಕೆಲವು ಇನ್ಸಿಡೆಂಟ್ ನಡೀತು ಅನ್ನೋದಕ್ಕೆ ಕೆಲವು ಎಕ್ಸಾಂಪಲ್ಗಳಿವೆ. ಪುಣೆಯ ದಾರುವಾಲ ಬ್ರಿಡ್ಜ್ ಹತ್ರ ಗಣೇಶೋತ್ಸವ ಮೆರವಣಿಗೆ ಮೇಲೆ ಅಟ್ಯಾಕ್ ಆಗಿತ್ತು ಅನ್ನೋದಕ್ಕೆ ಕೆಲವು ವರದಿಗಳಿವೆ. ಆದರೆ ಜೆ.ವಿ. ನಾಯಕ್ ಅನ್ನೋ ಇತಿಹಾಸಕಾರರ ಪ್ರಕಾರ ತಿಲಕ್ ಅವರ ಉದ್ದೇಶ ಬರೀ ಈ ಹಬ್ಬನ ಆ್ಯಂಟಿ ಮುಸ್ಲಿಂ ಮಾಡೋದಾಗಿರಲಿಲ್ಲ, ಬದಲಾಗಿ ಹಿಂದೂ ಸಮಾಜನ ಒಗ್ಗೂಡಿಸೋದು ಮತ್ತು ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯ ಜಾಗೃತಿ ಮೂಡಿಸೋದು ಇವರ ಮೂಲ ಉದ್ದೇಶ ಆಗಿತ್ತು. ಆಮೇಲೆ ಏನಾಯಿತು ಅಂದರೆ ಈ ಗಣೇಶೋತ್ಸವ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಒಂದು ಅಸ್ತ್ರ ಆಗಿ ಬದಲಾಯಿತು. ಮತ್ತು ಉತ್ಸವದ ಮೇಳಗಳಲ್ಲಿ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬ್ರಿಟಿಷರ ವಿರುದ್ಧ ಹಾಡುಗಳು ಮತ್ತು ನಾಟಕಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾದರೆ ಈ ಹಬ್ಬದಲ್ಲಿ ಹಿಂದೂಗಳನ್ನ ಬಿಟ್ಟರೆ ಬೇರೆ ಧರ್ಮದವ್ರು ಭಾಗವಹಿಸ್ತಿರ್ಲಿಲ್ವಾ? ಹೌದು, ಈ ಹಬ್ಬದಲ್ಲಿ ಬೇರೆ ಧರ್ಮದವರು ಕೂಡ ಭಾಗವಹಿಸ್ತಿದ್ರು ಅನ್ನೋದಕ್ಕೆ
1894ರ ಬಾಂಬೆ ಕಮಿಷನರ್ ರಿಪೋರ್ಟ್ ಪ್ರಕಾರ ಹಿಂದೂಗಳು ಗಣೇಶೋತ್ಸವ ಮೆರವಣಿಗೆಗೆ ಮುಸ್ಲಿಂ ಸಂಗೀತಗಾರರು ಮತ್ತು ಬ್ಯಾಂಡ್ಗಳನ್ನ ಹೈಯರ್ ಮಾಡಿದ್ರು. ಅಷ್ಟೇ ಅಲ್ಲದೆ 1895ರ ನಾಸಿಕ್ ಪೊಲೀಸ್ ರಿಪೋರ್ಟ್ ಪ್ರಕಾರ ಈ ಗಣೇಶೋತ್ಸವ ಹಬ್ಬದಲ್ಲಿ ಮುಸ್ಲಿಮ್ಸು ಬರೀ ನೋಡ್ಕೊಂಡು ನಿಂತಿರಲಿಲ್ಲ, ಅವರು ಕೂಡ ಇದರಲ್ಲಿ ಒಂದು ಭಾಗ ಆಗಿತ್ತು. ಇನ್ನು ಅಹಮದ್ ಬಾಗ್ವಾನ್ ಅನ್ನೋ ಒಬ್ಬ ಮುಸ್ಲಿಮ್ಸ್ ಕುಸ್ತಿಪಟ್ಟು ತಮ್ಮ ಜೀವ ಇರೋ ತನಕನೂ ಕೂಡ ಗಣೇಶೋತ್ಸವ ಹಬ್ಬದಲ್ಲಿ ಆಕ್ಟಿವ್ ಆಗಿದ್ರು. ಈಗ ಈ ಹಿಸ್ಟ್ರಿನೆಲ್ಲ ತಿಳ್ಕೊಂಡು ನಾವು ಪ್ರೆಸೆಂಟಿಗೆ ಬರೋದಾದರೆ ಕರ್ನಾಟಕದ ವಿಚಾರನೇ ತಗೊಂಡ್ರೆ 2024 ಮತ್ತು 2025ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ಗಲಭೆಗಳಾಗಿದೆ. ಇದು ಒಂಥರ ಹಿಸ್ಟ್ರಿ ರಿಪೀಟ್ ಆದಂಗೆ ಕಾಣಿಸ್ತಿದೆ. 2024ರಲ್ಲಿ ನಾಗಮಂಗಲದಲ್ಲಿ ನಡೆದಂಥ ಘಟನೆ. ಸೆಪ್ಟೆಂಬರ್ 11, 2024ರಲ್ಲಿ ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ನಡೀತಾ ಇರುತ್ತೆ. ಈ ಮೆರವಣಿಗೆ ದರ್ಗಾದ ಹತ್ರ ಹೋದಾಗ ಗಲಭೆಗಳು ಶುರುವಾದಂಥ ವರದಿಗಳಿವೆ. ಕಾರಣ ಏನು ಅಂತ ನೋಡೋದಾದರೆ ದರ್ಗಾದ ಹತ್ರ ಇದ್ದಂಥ ಒಂದು ಗುಂಪು ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡುತ್ತೆ. ಇದರಿಂದಾಗಿ ಎರಡು ಗುಂಪುಗಳ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಕೆಲವು ಅಂಗಡಿಗಳು ಮತ್ತು ಗಾಡಿಗಳಿಗೆ ಬೆಂಕಿ ಕೂಡ ಹಚ್ಚೋದು ಮತ್ತು ಪೊಲೀಸ್ ಅವ್ರ ಕಂಟ್ರೋಲಿಗೆ ಸಿಗದೇ ಇರೋ ಕಾರಣಕ್ಕಾಗಿ ಅವ್ರು ಲಾಠಿ ಚಾರ್ಜ್ ಕೂಡ ಮಾಡಬೇಕಾಯಿತು. ಈ ಕೇಸಲ್ಲಿ 52 ಜನ ಅರೆಸ್ಟ್ ಆಗಿದ್ರು. ಅಷ್ಟೇ ಅಲ್ಲದೆ ಶಾಲಾ ಕಾಲೇಜುಗಳಿಗೆ ಕೂಡ ರಜೆ ಕೊಡಬೇಕಾಯಿತು. ಇದನ್ನೆಲ್ಲ ನೋಡೋದಾದರೆ ದರ್ಗಾದ ಹತ್ರ ಮೆರವಣಿಗೆ ಪಾಸ್ ಆಗಬೇಕಾದ್ರೆ ಅಲ್ಲಿ ಕೂಗ್ತಿದ್ದಂಥ ಸ್ಲೋಗನ್ಸು ಮತ್ತು ಮ್ಯೂಸಿಕ್ಕಿಂದಾಗಿ ಘರ್ಷಣೆ ಸ್ಟಾರ್ಟ್ ಆಗಿರ್ಬೋದು. ಆಗಿನ CM ಇದಕ್ಕೆ ಟ್ವೀಟ್ ಮಾಡ್ತಾ, ಇದು ಸಮಾಜದ ಶಾಂತಿ ಕೆಡಿಸೋ ಕಿಡಿಗೇಡಿಗಳ ಕೆಲಸ, ಧರ್ಮ ನೋಡಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣ ಕ್ರಮ ತಗೋತೀನಿ ಅಂತ ಹೇಳಿ. ಇನ್ನೊಂದು ಕಡೆ ಆ್ಯಪ್ ಇಂಡಿಯಾ ವರದಿ ಪ್ರಕಾರ ಇದು ಇಸ್ಲಾಮಿಸ್ಟ್ಗಳು ಹಿಂದೂ ಮೆರವಣಿಗೆ ಮೇಲೆ ಮಾಡಿರೋ ದಾಳಿ ಅಂತ ವರ್ಣಿಸಿದ್ದಾರೆ. ಈ ಅಟ್ಯಾಕಲ್ಲಿ ಕಲ್ಲು, ಕತ್ತಿ, ಚಪ್ಪಲಿ ಮತ್ತು ಪೆಟ್ರೋಲ್ ಬಾಂಬ್ನು ಕೂಡ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದಾದ ಎಕ್ಸಾಕ್ಟ್ 1 ವರ್ಷಕ್ಕೆ ಮಂಡ್ಯದ ಮದ್ದೂರಲ್ಲಿ ಇದೇ ಥರ ಇನ್ನೊಂದು ಘಟನೆ ನಡೆಯುತ್ತೆ. 2025 ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ಸಂಜೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತಾ ಇರುತ್ತೆ. ಈ ಮೆರವಣಿಗೆ ರಾಮ್ ರಹೀಮ್ ನಗರದ ಮಸೀದಿ ಹತ್ರ ಪಾಸ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಯಾರೋ ಕಿಡಿಗೇಡಿಗಳು ಲೈಟ್ ಆಫ್ ಮಾಡ್ತಾರೆ. ಲೈಟ್ ಆಫ್ ಮಾಡಿ ಈ ಮೆರವಣಿಗೆ ಮೇಲೆ ಕಲ್ಲುಗಳು ಮತ್ತು ಕಬ್ಬಣದ ರಾಡ್ನ ಎಸಿತಾರೆ. ಇದರಿಂದ ಎರಡು ಗುಂಪುಗಳ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 15ಕ್ಕೂ ಹೆಚ್ಚು ಹುಡುಗರು ಮತ್ತು 10ಕ್ಕೂ ಜಾಸ್ತಿ ಪೊಲೀಸರಿಗೆ ಗಾಯಗಳಾಗುತ್ತೆ. ಇದಕ್ಕೆ ರಿಯಾಕ್ಟ್ ಮಾಡ್ತಾ ಕೆಲವು ಹಿಂದೂಪರ ಸಂಘಟನೆಗಳು ನೆಕ್ಸ್ಟ್ ಡೇ ಮದ್ದೂರಿಗೆ ಬಂದು ಪ್ರೊಟೆಸ್ಟ್ ಮಾಡ್ತಾರೆ. ಆಗ ಕೆಲವು ಮುಸ್ಲಿಂ ಅಂಗಡಿಗಳ ಮೇಲೆ ಕೇಸರಿ ಧ್ವಜ ಹಾರಿಸಿದ್ರು ಅಂತ ವರದಿಯಾಗಿದೆ. ಇದನ್ನು ಕೆಲವರು ಪ್ರೀ ಪ್ಲ್ಯಾಂಡ್ ಅಂತ ಕೂಡ ಹೇಳ್ತಿದ್ದಾರೆ. ಈ ಘಟನೆಯಲ್ಲಿ ಇರ್ಫಾನ್ ಅನ್ನೋ ಒಬ್ಬ ವ್ಯಕ್ತಿ ಮೇಲೆ ಡೌಟ್ ಐತೆ. ಹಾಗೆಯೇ ಮಸೀದಿ ಬಿಟ್ಟು ಮೆರವಣಿಗೆ ಸ್ವಲ್ಪ ದೂರ ಹೋದ ತಕ್ಷಣ ಸಲ್ಮಾನ್ ಅನ್ನೋ ಒಬ್ಬ ವ್ಯಕ್ತಿ ಲೈಟ್ನ ಆಫ್ ಮಾಡ್ತಾನೆ. ಆಫ್ ಆದಮೇಲೆ ಕಲ್ತೂರಾಟ ಆಗೈತೆ ಅಂತ ವರದಿಗಳಿದೆ. ಅಲ್ಲಿನ DIGP ಹೇಳಿರೋ ಪ್ರಕಾರ ಐಮಾಸ್ ಲೈಟ್ ಆಫ್ ಆದಮೇಲೆ ಕಲ್ತೂರಾಟ ಆಗಿದೆ. ಆದರೆ ಆ ಕಲ್ಲು ಮಸೀದಿ ಒಳಗಿಂದ ಅಲ್ಲ, ಮಸೀದಿ ಹತ್ರದಿಂದ ಬಂದಿದೆ. ಇದು CCTV ಕ್ಯಾಮ್ರಾದಲ್ಲಿ ಕೂಡ ರೆಕಾರ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಕೇಸ್ನಲ್ಲಿ ಸುಮಾರು 22 ಜನನ ಅರೆಸ್ಟ್ ಮಾಡಿ. ಇದನ್ನೆಲ್ಲ ನೋಡ್ತಾ ಬಂದರೆ ಏನು ಬ್ರಿಟಿಷರ ವಿರುದ್ಧ ನ್ಯಾಷನಲಿಸಮ್ ಆಗಿ ಸ್ಟಾರ್ಟ್ ಆದಂಥ ಗಣೇಶ ಹಬ್ಬ ಇಂದು ಕೋಮುಗಳ ನಡುವೆ ಜಗಳ ಆಗಿ ನಿಂತಿದೆ. ಅವತ್ತು ಮುಂಬೈನ ಒಂದು ದೇವಸ್ಥಾನದಲ್ಲಿ ಆಗದಂಥ ಭಜನೆ ಪ್ರಾಬ್ಲಮ್ ಆಗಿದ್ರೆ ಇವತ್ತು ಗಣೇಶನ ಮೆರವಣಿಗೆ ಹೋಗಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಯಾವಾಗಲೂ ನಮ್ಮ ಹಿಂದೂ ಧರ್ಮದ ಆಚರಣೆಗಳ ಮೇಲೆ ಈ ಥರ? ಇದರಿಂದ ಯಾರ್ದಾದ್ರೂ ಕೈವಾಡ ಇದೆಯಾ ಇಲ್ವಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೇನು ಮಾಹಿತಿ ಸಿಕ್ಕಿತ್ತೋ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.